ಇರಾನ್ ಬಿಟ್ಟು ಇರಾಕ್ ಮೇಲೆ ದಾಳಿ ನಡೆಸಿರುವಂತದ್ದು ಅಮೆರಿಕ. ಇರಾಕ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನ ನಡೆಸ್ತಾ ಇದೆ. 15 ಜನ ಬಲಿಯಾಗಿದ್ದಾರೆ, 13 ಜನರಿಗೆ ಗಾಯಗಳಾಗಿದೆ. ಇರಾನ್ ಬಿಟ್ಟು ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸ್ತಾ ಇದೆ. ದಾಳಿಯಲ್ಲಿ 15 ಜನ ಅಲ್ಲಿ ಬಲಿಯಾಗಿದ್ದಾರೆ, 13 ಜನರಿಗೆ ಗಾಯಗಳಾಗಿದೆ. ಇರಾಕ್ನ ಹಬ್ಬೂನಿಯಾ ನೆಲೆ ಮೇಲೆ ಅಮೆರಿಕದಿಂದ ದಾಳಿ ನಡೀತಾ ಇದೆ. ಅಮೆರಿಕ ದಾಳಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಇರಾಕ್ನ ಸಾರ್ವಭೌಮತ್ವದ ಉಲ್ಲಂಘನೆ ಎಂದು ಕಿಡಿಯನ್ನ ಕಾರ್ತಾ ಇದೆ. ಇರಾನ್ ಬಿಟ್ಟು ಇರಾಕ್ ಮೇಲೆ ದಾಳಿ ಮಾಡಿದ ಅಮೆರಿಕ. ನೋಡಿ, ಇರಾನ್ ಸಹಿತ ಏನ್ ಮಾಡ್ತಾ ಇದೆ? ಅಮೆರಿಕ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ಕುವೈತ್ ಮೇಲೆ ಆಗಿರ್ಬೋದು, ದುಬೈ ಮೇಲೆ ಆಗಿರ್ಬೋದು, ಹೀಗೆ ಓಮನ್ ಮೇಲೆ ಆಗಿರ್ಬೋದು ದಾಳಿಗೆ ಮುಂದಾಗಿರುವಂತದ್ದು. ಬಟ್ ಇಲ್ಲಿ ನೋಡಿ, ಅದೇ ರೀತಿಯಾಗಿ ಅಮೆರಿಕ ಸಹಿತ ಈಗ ಇರಾನ್ನ ಫಾಲೋ ಮಾಡ್ತಾ ಇದೆಯಾ ಅಂತ. ಯಾಕಂದ್ರೆ ಇರಾಕ್ ಮೇಲೆ ದಾಳಿ ನಡೆಸ್ತಾ ಇದೆ, ಅಕ್ಕಪಕ್ಕದ ನೆರೆಹೊರೆಯ ದೇಶಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಇದು ಮತ್ತೊಂದು ರೀತಿಯಾಗಿ ಇರಾಕ್ನ ಕಿಂಗನಿಗೆ ಗುರಿಯಾಗಿದೆ. ನೈತಿಕತೆ ಇಲ್ಲ ಅಮೆರಿಕಾಗೆ, ಸಾರ್ವಭೌಮತ್ವದ ಉಲ್ಲಂಘನೆ ಮಾಡ್ತಾ ಇದೆ ಅಮೆರಿಕ ಅಂತ ಕಿಡಿಯನ್ನ ಕಾರ್ತಾ ಇದೆ ಇರಾಕ್. ನೋಡಿ, 5 ದಿನಗಳ ಕಾಲ ಕದನ ವಿರಾಮ ಅಂತ ಘೋಷಣೆ ಮಾಡುತ್ತೆ ಅಮೆರಿಕ. ಆದ್ರೂ ಸಹಿತ ಅಲ್ಲಿ ಇರಾನ್ ಯಾವುದೇ ರೀತಿಯಾದಂತಹ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಯುದ್ಧವನ್ನ ಆರಂಭಿಸುತ್ತೆ. ಈಗ ಇಸ್ರೇಲ್ ಸಹಿತ ಇರಾನ್ನ ಲೆಬನಾನ್ ಮೇಲೆ, ಟೆಹರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇತ್ತು. ಅದಾದ್ಮೇಲೆ ಅಮೆರಿಕ ಇದೀಗ ಇರಾಕ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಇರಾಕ್ನಲ್ಲಿ 15 ಜನ ಬಲಿಯಾಗಿದ್ದಾರೆ ಈ ಒಂದು ದಾಳಿಗೆ. ಇನ್ನು ಅದ್ರ ಜೊತೆಗೆ 13 ಜನಕ್ಕೆ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇರುವಂಥದ್ದು. ಬಟ್ ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಇರಾನ್ ಬಿಟ್ಟು ನಮ್ಮ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ, ಸಾರ್ವಭೌಮತ್ವದ ಉಲ್ಲಂಘನೆ ಮಾಡ್ತಾ ಇದೆ ಅಮೆರಿಕ ಅಂತ ಕಿಡಿಕಾರ್ತಾ ಇದೆ ಇರಾಕ್. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇರಾಕ್ ಸಹಿತ ಯುದ್ಧಕ್ಕೆ ಕೈ ಜೋಡಿಸಿ ಇರಾಕ್ ಸಹಿತ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗುತ್ತಾ? ಅಂದ್ರೆ ದಾಳಿಯ ತೀವ್ರತೆ ಇನ್ನೂ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ, ಎಷ್ಟು ಭೀಕರತೆಯನ್ನು ಪಡೆದುಕೊಳ್ತಾ ಇದೆ ಅಂತ ನಾವು ಗಮನಿಸ್ತಾ ಇದೀವಿ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ 15 ಪ್ರಸ್ತಾವನೆಗಳನ್ನ ಇಟ್ಟು ಇರಾನ್ಗೆ ಯುದ್ಧದ ಕದನ ವಿರಾಮಕ್ಕೆ ಮುಂದಾಗುತ್ತೆ. ಬಟ್ ಅವುಗಳನ್ನ ಇರಾನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.